ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಹೊರಟಿದ್ದೇಕೆ ಹೊರಟ್ಟಿ ಅನ್ನುವಂತಹ ಪ್ರಶ್ನೆ. ಪೀಠದಲ್ಲಿ ಉಳಿಯೋದಕ್ಕೆ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದಂಥ ಹೊರಟ್ಟಿ ಇದ್ದಕ್ಕಿದ್ದಂಗೆ ಹೊರಟು ಬಿಡುವಂತ ತೀರ್ಮಾನ ಮಾಡಿದ್ಯಾಕೆ ನೋಡೋಣ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ. ಇನ್ನು ಎರಡನೇ ಸ್ಟೋರಿ ಏನಪ್ಪಾ ಅಂತಂದ್ರೆ, ಇದೇ ನನ್ನ ಉತ್ತರ. ಏನು ಉತ್ತರ? ಕೆಲವರು ಮಾತಲ್ಲಿ ಉತ್ತರ ಕೊಡ್ತಾರೆ, ಇನ್ನು ಕೆಲವರು ಕೃತಿಯಲ್ಲಿ. ಮಾತಿಗಿಂತ ಕೃತಿ ಮೇಲು ಅಂತ ಕೊಟ್ಟ ಉತ್ತರಕ್ಕೆ ತತ್ತರಿಸಿದ ಯಾರು? ಅವ್ರು ಕೊಟ್ಟಿದ್ದು ಅದಿನ್ನೆಂಥ ಉತ್ತರ ನೋಡೋಣ. ನಮ್ಮ ಗೋವಿಂದಣ್ಣ ಕೊಟ್ಟ ಉತ್ತರದ ವಿವರ ಒಳನೋಟ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1 ನೋಡಿ. ಸಭಾಪತಿ ಪೀಠ ಬಿಡಲ್ಲ ಅಂತ ಹೋರಾಟ ಮಾತಾಡ್ತಾ ಇದ್ದಂತಹ ಬಸವರಾಜ ಹೊರಟ್ಟಿ ಇದ್ದಕ್ಕಿದ್ದಂಗೆ ಕುರ್ಚಿ ಬಿಟ್ಟು ಹೊರಟು ಬಿಡುವಂತ ನಿರ್ಧಾರ ಮಾಡಿದ್ಯಾಕೆ? ಈ ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದೇಕೆ ಹೊರಟ್ಟಿ ಅನ್ನುವಂಥ ಗುಟ್ಟು ನಮ್ಮ ಒಳನೋಟದಲ್ಲಿ ರಟ್ಟಾಗಿದೆ. ನಿನ್ನೆ ಇದೇ ಒಳನೋಟದಲ್ಲಿ ಬಸವರಾಜ ಹೊರಟ್ಟಿಯವರ ನಿರ್ಧಾರ ಏನು ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ. ದಿನ ಬೆಳಗಾದ ಒಳಗೆ ಹೊರಟ್ಟಿಯವರ ನಿರ್ಧಾರವೇ ಬದಲಾಗ್ಬಿಟ್ಟಿದೆ. ಅದು ಏನು, ಆ ಗುಟ್ಟೇನು, ಗುಟ್ಟಿನ ರಟ್ಟೇನು ಒಳನೋಟದಲ್ಲಿ ನೋಡ್ಕೊಂಡು. ಹೋರಾಟ ಮಾಡಬಹುದು ಅಂತ ಅಂದ್ಕೊಂಡಿದ್ರೆ ಇವರು ಹೊರಟೇ ಬಿಟ್ರಲ್ಲ. ಹೊರಗಟ್ಟೆ ಬಿಡ್ತಾರೆ ಅಂತ ಹೊರಟ್ರು ಅಥವಾ ಹೋರಾಟ ಎಲ್ಲ ಯಾಕೆ ಅಂತ ಹೊರಟ್ರು? ಪೊಟ್ಟು ತೋರಿಸೋ ಹಂಗೆಲ್ಲ ಆಗದು ಬೇಡ ಅಂತ ಹೊರಟ್ರು. ಒರಟುತನ ಯಾಕೆ ಅಂತ ಹೊರಟ್ರು? ಒಟ್ಟಲ್ಲಿ ಹೊರಟಿದ್ಯಾಕೆ ಅನ್ನೋದೇ ಈಗ ದೊಡ್ಡ ಗುಟ್ಟು. ಮಾಡೇ ಬಿಡೋಣ ಇವತ್ತು ರಟ್ಟು ಅಂತ ಮತ್ತೆ ಪ್ರಾಸ ಪದಗಳ ಜೊತೆ ಆಟ ಆಡ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನದು ಹೊರಟ್ರು, ಹೋರಾಟ ಮಾಡದೆ ಹೊರಟ್ರು, ಒರಟುತನ ಬೇಡ ಅಂತ ಹೊರಟ್ರು ಅಂತ ಇನ್ನು ಏನೇನೋ ಪ್ರಾಸ ಹೇಳಿದ್ರಿ. ಆದ್ರೆ ಹೊರಟಿದ್ಯಾರು ಅಂತಾನೆ ಹೇಳಿಲ್ವಲ್ಲ ಅಂತ ಕೇಳಿದ್ರೆ ಏನಂದ್ರು ಗೊತ್ತಾ ನಮ್ ಗೋವಿಂದಣ್ಣ? ಅಯ್ಯೋ, ಅದ್ರಲ್ಲೇ ಇದೆಯಲ್ಲ ಉತ್ತರ. ಹೋರಾಟ ಮಾಡದೆ ಹೊರಟವರು ಹೊರಟ್ಟಿಯವರು ಅಂತ ಶುರು ಮಾಡಿದ್ರು ನೋಡಿ. ಹೋರಾಟ ತಿಳಿಯದೆ ಹೊರಟಿದ್ದಾರೆ. ನಮಗೂ ಬೇಸರ ಆಗಿದೆ. ಯಾಕೆ ವಿಷಯ ಏನಪ್ಪಾ ಅಂದ್ರೆ, ಬಸವರಾಜ ಹೊರಟ್ಟಿಯವರು ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ನಿರ್ಧಾರ ಮಾಡಿರೋದನ್ನ ಅವರೇ ಹೇಳಿದ್ದಾರೆ. ಆದ್ರೆ ನಿನ್ನೆವರೆಗೂ ರಾಜೀನಾಮೆ ಕೊಡಲ್ಲ ಅಂತಿದ್ದವರು ಆ ಹೋರಾಟ ಮುಂದುವರಿಸದೆ ಪಟ್ಟ ಬಿಟ್ಟು ಹೊರಟು ಬಿಡುವ ನಿರ್ಧಾರ ಮಾಡಿದ್ದೇಕೆ ಅಂತ ಕೇಳಿದ್ರೆ ಪರಿಷತ್ ಮೂಲಗಳು ಬೊಟ್ಟು ಮಾಡ್ತಿರೋದು ಬಿಜೆಪಿ ಕಡೆಗೆ. ಸಭಾಪತಿ ಬಸವರಾಜ ಹೊರಟ್ಟಿಯವರ ಪರವಾಗಿ ಗಟ್ಟಿ ಹೋರಾಟ ಮಾಡಬೇಕು ಅಂತ ಬಿಜೆಪಿ ಪಾರ್ಟಿ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಿಲ್ವಂತೆ. ಹಂಗೆ ಗಟ್ಟಿ ನಿರ್ಧಾರ ಮಾಡದ ಕಾರಣ ಹೊರಟ್ಟಿ ಹೊರಟು ಬಿಡುವ ನಿರ್ಧಾರ ಮಾಡಿದ್ದಾರೆ. ಒಂದು ವೇಳೆ ಹೊರಟ್ಟಿ ತಮ್ಮಷ್ಟಕ್ಕೆ ತಾವೇ ಕುರ್ಚಿಗೆ ಅಂಟಿಕೊಂಡ್ರೆ ಅದು ಡರ್ಟಿ ಪಾಲಿಟಿಕ್ಸ್ ಅನ್ಸ್ಕೊಳ್ಳುತ್ತೆ ಅಂತ ಕುರ್ಚಿ ಬಿಟ್ಟು ಹೊರಟು ಬಿಡುವ ನಿರ್ಧಾರ ಮಾಡಿದ್ರಂತೆ ಹೊರಟ್ಟಿ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಂಡ್ ಟೀಮು ಹೊರಟ್ಟಿ ಪರ ಹೇಳಿಕೆ ಕೊಡ್ತಿದ್ರಲ್ಲ ಅಂತ ಕೇಳಿದ್ದಕ್ಕೆ ಅದೇ ಪರಿಷತ್ ಮೂಲಗಳು ಹೇಳಿದ್ದೇನಪ್ಪ ಅಂದ್ರೆ, ಇತ್ತ ಛಲವಾದಿ ನಾರಾಯಣಸ್ವಾಮಿ ಅವರೇನೋ ಹೇಳಿಕೆಗಳನ್ನ ಕೊಡೋದು, ಹೊರಟ್ಟಿಯವರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಡಬೇಡಿ ಅನ್ನೋದು ಮಾಡಿದ್ದಾರೆ. ಆದ್ರೆ ಬಿಜೆಪಿ ಪಕ್ಷವಾಗಿ ಇದರ ಬಗ್ಗೆ ಏನಾದ್ರೂ ಗಟ್ಟಿ ನಿರ್ಧಾರ ಮಾಡಿದ್ಯಾ ಅಂದ್ರೆ ಇಲ್ಲ. ಹೋಗ್ಲಿ, ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗಾದ್ರೂ ಪಾರ್ಟಿ ಏನಾದ್ರೂ ಡೈರೆಕ್ಷನ್ ಕೊಟ್ಟಿದ್ಯಾ ಅಂದ್ರೆ ಅದೂ ಇಲ್ಲ. ಹಿಂಗಿರುವಾಗ ನಾರಾಯಣಸ್ವಾಮಿ ಹೋಗಿ ಹೊರಟ್ಟಿಯವರ ಹತ್ರ ಮಾತನಾಡೋದು, ಹೇಳಿಕೆ ಕೊಡೋದು ಬಿಟ್ರೆ ಮತ್ತೇನು ಮಾಡೋಕೆ ಸಾಧ್ಯ? ಇದೆಲ್ಲ ನೋಡಿಯೇ ಹೊರಟ್ಟಿಯವರು ಹೊರಟಿದ್ದಾರೆ ಅನ್ನೋದು ಅದೇ ಪರಿಷತ್ನ ಕಾರಿಡಾರ್ನಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ನಿನ್ನೆವರೆಗೂ ಯಾವ ರೀತಿ ಬೆಳವಣಿಗೆ ಇತ್ತು ಅಂತಂದ್ರೆ, ಹೊರಟ್ಟಿಯವರು ಖಡಕ್ ಆಗಿ ಹೇಳಿದ್ರು, ಇದು ಇತಿಹಾಸದಲ್ಲೇ ಮೊದಲು ಈ ರೀತಿ ಯಾರು ನಡ್ಕೊಂಡಿಲ್ಲ, ಯಾವ ಸರ್ಕಾರವೂ ನಡ್ಕೊಳ್ಳಿಲ್ಲ. ಸಭಾಪತಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಇದು ಹೆಂಗೆ, ನಮಗೆ ಇದನ್ನು ಅರಗಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಯಾವ ರೀತಿ ಅರಗಿಸ್ಕೋಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೊರಟ್ಟಿಯವರು ಖಂಡ ತುಂಡವಾಗಿ ಹೇಳಿದ್ದಂಥವ್ರು ದಿನ ಬೆಳಗಾಗೋದ್ರೊಳಗಡೆ ಏನಾಯಿತು? ಸಭಾಪತಿ ಪೀಠಕ್ಕಾಗಿ ಹೊರಟ್ಟಿಯವರು ಹೋರಾಟ ಮಾಡಲಿಲ್ಲ. ಆಯ್ತು, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದರು. ಇದು ಯಾಕಾಯಿತು? ಹೊರಟ್ಟಿಯವರ ಬೆಂಬಲಕ್ಕೆ ಅಥವಾ ಹೊರಟ್ಟಿಯವರ ಬೆನ್ನಿಗೆ ಅವ್ರ ಪಾರ್ಟಿಯವರು ನಿಲ್ಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಆದರೆ ಸುಮ್ಮನೆ ಯಾಕೆ ಈ ರೀತಿ ಕಿತ್ತಾಟ, ಚರ್ಚೆ ಯಾಕೆ, ಅವಿಶ್ವಾಸ ಗೊತ್ತುವಳಿ ಯಾಕೆ, ಮೆಜಾರಿಟಿ ಇದ್ದವ್ರು ಮಾಡ್ಕೊಳ್ಳಿ, ನಮಗೇನಾಗೋದಿದೆ ಅನ್ನುವಂತಹ ನಿರ್ಧಾರಕ್ಕೆ, ಕನ್ಕ್ಲೂಷನ್ಗೆ ಬಂದ್ಬಿಟ್ರ? ಸಭಾಪತಿ ಪೀಠದ ಹೋರಾಟ ಅಂದರೆ ಅದು ಹುಡುಗಾಟ ಅಲ್ಲ. ಈ ಹಿಂದೆ ಇತಿಹಾಸವೂ ಕೂಡ ಸಾರಿ ಹೇಳುತ್ತೆ. ಅವಿಶ್ವಾಸ ಅನ್ನುವಂಥದ್ದು ಎಷ್ಟು ಕಷ್ಟ, ಜೊತೆಗೆ ಯಾವ ಕಾರಣಕ್ಕೆ ಅವಿಶ್ವಾಸವನ್ನು ಗೊತ್ತುವಳಿ ಮಂಡನೆ ಮಾಡಬೇಕು,
ಕಾರಣಗಳನ್ನು ಹೇಳಬೇಕು. ರಿಸೈನ್ ಮಾಡಬೇಕು ಅಂತಂದ್ರೆ ಯಾವ ಕಾರಣ, ಅವಿಶ್ವಾಸ ಗೊತ್ತುವಳಿ ಮಾಡ್ತೀವಿ ಅಂತಂದ್ರೆ ಏನು ಕಾರಣ, ಇವೆಲ್ಲವನ್ನು ಹೇಳಬೇಕು. ಸೊ ವಿಪಕ್ಷಗಳಲ್ಲೇ ಬಹುಮತದ ಸಂಖ್ಯೆ ಹಿನ್ನೆಲೆಯಲ್ಲಿ ಹೊಯ್ದಾಟ ಆಗಿರೋದು ಒಂದು ಕಡೆ ಆದರೆ, ಸಭಾಪತಿ ವಿಚಾರವಾಗಿ BJP JDS ಕಾದಾಟವನ್ನು ಮಾಡಲೇ ಇಲ್ಲ. ಹೊರಟ್ಟಿಯವರ ಬೆನ್ನಿಗೆ ನಿಲ್ತಾ ಇಲ್ಲ. ಯಾರಾದರೂ ಇಲ್ಲಿವರೆಗೂ ಬಂದು ಹೇಳಿದಾರ ಹೊರಟ್ಟಿಯವರೇ ಮುಂದುವರಿತಾರೆ, ಬನ್ನಿ ತಾಕತ್ತಿದ್ದರೆ ರಿಸೈನ್ ಕೇಳಿ ಅಂತ ಹೇಳಿ? ಯಾರೂ ಹೇಳ್ತಾ ಇಲ್ಲ. ಇದು ಯಾಕೆ ಹಿಂಗಾಗ್ತಾ ಇದೆ? ಸೊ ಇವೆಲ್ಲವನ್ನು ಅರಿತಂತಹ ಹೊರಟ್ಟಿಯವರು ಬೇಡಪ್ಪ ರಾಜೀನಾಮೆ ಕೊಟ್ಟು ಹೋಗ್ಬೇಡ, ಅವರ ಒಂದು ಆ ಚಾರ್ಮ್ ಅಥವಾ ಅವರ ಒಂದು ಹೆಸರೇನಿದೆ ಅದು ಹಾಗೆ ಮುಂದುವರ್ಕೊಂಡು ಹೋಗಲಿ ಅಂತಾನ. ಯಾಕಂದರೆ 8 ಪೀರಿಯಡ್ ಅವರು ಮೆಂಬರ್ ಆಗಿರುವಂಥವ್ರು, 45 ವರ್ಷಗಳ ಸುದೀರ್ಘ ರಾಜಕಾರಣ ಸದಸ್ಯರಾಗಿ ಮೇಲ್ಮನೆಯಲ್ಲಿ. ಇಷ್ಟೆಲ್ಲ ಇದ್ದಾಗ ಈ ಕೊನೆ ಕ್ಷಣದಲ್ಲಿ ಅವಿಶ್ವಾಸ ಗೊತ್ತುವಳಿ ಮಾಡಿಕೊಂಡು ಅದರಲ್ಲಿ ಸೋತು ಹೋಗೋದು ಯಾಕೆ ಅನ್ನುವಂಥ ನಿರ್ಧಾರಕ್ಕೆ ಬಂದ್ರ? ವಿಪಕ್ಷ ನಾಯಕರಿಂದ ನಡೆದಿದ್ದು ಬರೀ ಮಾತಿನ ಆಟ. ಈ ಮಧ್ಯೆ ಮುಖ್ಯಮಂತ್ರಿ ಆಡಿದ್ದು ರಾಜಕೀಯ ಚದುರಂಗದ ಆಟ. ಇದೇ ಹಿನ್ನೆಲೆಯಲ್ಲಿ ಹೊರಟ್ಟಿ ಕೈ ಬಿಟ್ಟಿದ್ದು ಪೀಠದ ಹೋರಾಟ. ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆಯೂ ಕೂಡ ಯಾಕೆ ಮುಂದುವರಿಬೇಕು ಅನ್ನುವಂಥ ಜಿಜ್ಞಾಸೆ ಬಹುಶಃ ಬಸವರಾಜ್ ಹೊರಟ್ಟಿಯವರನ್ನೇ ಕಾಡ್ತಾ. ಇವನ್ ಇದ್ರ ಬಗ್ಗೆ ನಾವು ನಿನ್ನೆನೂ ಕೂಡ ಮಾತಾಡ್ತಾ ಇದ್ವಿ. ಗೋವಿಂದಣ್ಣ ಏನು ಹೇಳ್ತಾರೆ, ಯಾಕೆ ಹೊರಟ್ಟಿಯವರು ಸೈಲೆಂಟ್ ಆದರು ಅನ್ನೋ ವಿಚಾರಕ್ಕೆ ಕೇಳೋಣ ಅವರ ಪರಮ ಮಿತ್ರ ನಮ್ಮ ಕೊಲೀಗ್ ವೀರೇಂದ್ರ ಅವರಿಂದ. ವೀರೇಂದ್ರ, ಈಗ ಮುಖ್ಯವಾದಂಥ ವಿಚಾರ ಏನಂತಂದರೆ, ಹೊರಟ್ಟಿಯವರಿಗೆ BJPಗಿಂತ ಕಾಂಗ್ರೆಸ್ನಲ್ಲೇ ಸಪೋರ್ಟರ್ಸ್ ಹೆಚ್ಚಾಗಿದ್ದರು. ಅದರಲ್ಲೂ ಸಿದ್ದರಾಮಯ್ಯನಂತಹ ಸಪೋರ್ಟರ್ಸ್ಗಳು ಹೊರಟ್ಟಿಯವ್ರ ಬೆನ್ನಿಗೆ ಇದ್ದರು. ನಾವು ಇದೇ ಒಳನೋಟದಲ್ಲಿ ಏನೆಲ್ಲ ಮಾತಾಡಿದ್ವಿ, ಹೊರಟ್ಟಿಯವ್ರನ್ನ ಗೌರವಯುತವಾಗಿ ಬೀಳ್ಕೊಡ್ಬೇಕು ಅನ್ನುವಂತಹ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಒಂದಾದರೆ, ಹೊರಟ್ಟಿಯವ್ರನ್ನ ಹಾಗೆ ಅವಮಾನ ಮಾಡಿ ಕಳಿಸಲ್ಲ ಅನ್ನುವಂತಹ ಚರ್ಚೆಯನ್ನು ಕೂಡ ನಾವು ಮಾಡಿದ್ವಿ. ಇನ್ಫ್ಯಾಕ್ಟ್ ನಿನ್ನೆ ನಾವು ಪರ್ಟಿಕ್ಯುಲರ್ ಆಗಿ ನಾನು ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೆ, ಬಹುಶಃ ಹೊರಟ್ಟಿಯವ್ರು ಹಿಂಗೂ ವಿಚಾರ ಮಾಡ್ಬೋದಾ ವೀರೇಂದ್ರ? ಬಹುಶಃ ಯಾಕಪ್ಪ ಇಷ್ಟೆಲ್ಲ ರಗಳೆ, ನಾವು ಇಷ್ಟು ವರ್ಷ ಇದ್ದಿದ್ದು ಸಾಕು, ಹೋಗೋವಾಗ ಈ ಕೆಟ್ಟ ಹೆಸರು ತೊಗೊಂಡು ಹೋಗೋದು ಯಾಕೆ, ನಾವು ಕೂಡ ಮುತ್ಸದ್ದಿತನ ತೋರಿಸೋಣ, ರಿಸೈನ್ ಮಾಡಿ ಹೋಗ್ಬೋಣ ಅನ್ನುವಂಥ ನಿರ್ಧಾರಕ್ಕೂ ಬರ್ಬೋದಲ್ಲ ಹೊರಟ್ಟಿಯವರು ಅಂತ ನಾನು ಪ್ರಶ್ನೆ ಮಾಡಿದ್ದೆ. ದಿನ ಬೆಳಗಾಗೋದ್ರ ಒಳಗಡೆ ಹೊರಟ್ಟಿಯವರು ಸ್ವತಃ ತಾವೇ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆಗಸ್ಟ್ 14ಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಆಯಿತು. ಏನಾಯಿತು? ಬಹುಶಃ ಕಾಂಗ್ರೆಸ್ ಸಪೋರ್ಟ್ ಮಾಡುವವರಲ್ಲೇ ಛಿದ್ರ ಆಗ್ಬಿಟ್ರೆ ಈ ಸಪೋರ್ಟಿಂಗ್ ಸಿಸ್ಟಮ್ನ ವಿಚಾರವಾಗಿ ಏನಾಯಿತು ಅಂತ. ಪಾಟೀಲ್ರೆ, ಸಭಾಪತಿ ಪೀಠ, ಆ ಸಭಾಪತಿ ಪೀಠ ಅನ್ನೋದಿದೆಯಲ್ಲ, ಅದು ಸಂವಿಧಾನಾತ್ಮಕವಾದಂಥ ಹುದ್ದೆ. ಒಂದು ಘಟನೆ ನೆನಪು ಮಾಡಿಬಿಟ್ಟು ನಾನು ಈಗ ನೀವು ಹೇಳಿದ್ರಲ್ಲ, ವಿರೋಧ ಪಕ್ಷದಲ್ಲಿರುವಂತಹ ಬೆಂಬಲಿಗರು ಅಂದರೆ ಕಾಂಗ್ರೆಸ್ನಲ್ಲಿರುವಂಥ ಬೆಂಬಲಿಗರು ಛಿದ್ರ ಆದ್ರ ಅನ್ನೋದಕ್ಕೆ ನಾನು ಉತ್ತರ ಕೊಡ್ತೀನಿ. ಒಂದು ಘಟನೆ ನಡೆದಿತ್ತು, ನಿಮಗೆ ನೆನಪಿರ್ಬೋದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಜಮೀರ್ ಅಹಮದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಗೊತ್ತಾ? BJP ಅಧಿಕಾರದಲ್ಲಿದ್ದಾಗ ಮಸೀದಿಗಳಲ್ಲಿ ಆಜಾನ್, ಅದನ್ನು ಏನು ಬೆಳಗ್ಗೆ ದಿನ ಆಜಾನ್ ಹೊಡುತ್ತಲ್ಲ, ಸೊ ಅದನ್ನು ನಿಲ್ಲಿಸ್ಬೇಕು ಅಂಥೇಳಿ ಸ್ಪೀಕರ್, ಲೌಡ್ ಸ್ಪೀಕರ್ ಅಂಥೇಳಿ ಭಾಳ ದೊಡ್ಡ ವಿವಾದವನ್ನು ಮಾಡಿದ್ರು. ಅದಕ್ಕೋಸ್ಕರ ನಾವು ಸ್ಪೀಕರ್ ಸ್ಥಾನದಲ್ಲಿ ಒಬ್ಬ ಮುಸಲ್ಮಾನನ್ನ ಕೂರಿಸಿದ್ವಿ ಸಭಾಧ್ಯಕ್ಷರನ್ನಾಗಿ ಅಂಥೇಳಿ ಜಮೀರ್ ಅಹಮದ್ ಖಾನ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಪಾಟೀಲ್ರೆ, ಆ ಸ್ಟೇಟ್ಮೆಂಟ್ ಎಷ್ಟು ವಿವಾದಕ್ಕೆ ಎಡೆ ಆಗುತ್ತಂದರೆ, ಅದಕ್ಕೆ ಬಂದ ಉತ್ತರ ಏನು ಅಂದರೆ, ಅವರು ಒಂದು ಮಾತು ಹೇಳ್ತಾರೆ, BJPಯವರೆಲ್ಲ ಬಂದು ಸಲಾಮ್ ಹೊಡಿಲಿ ಒಬ್ಬ ಮುಸಲ್ಮಾನಿಗೆ ಅಂಥೇಳಿ ನಾವು ಅಲ್ಲಿ ಕೂರಿಸಿದ್ದು ಅಂತೇಳಿ. ಆಗ ಅದಕ್ಕೆ ಸರಿಯಾದ ಉತ್ತರ ಏನಂದರೆ, ನಾನು ಕೂಡ ವಿಶ್ಲೇಷಣೆ ಮಾಡಿದ್ದೆ ಅದನ್ನು, ಸಲಾಮ್ ಹೊಡೆಯೋದು, ನಮಸ್ಕಾರ ಮಾಡೋದು ಅಲ್ಲಿ ಕುಳಿತಿರುವಂತಹ ಖಾದರ್ ಅವರಿಗಲ್ಲ, ಆ ಪೀಠಕ್ಕೆ. ಇದನ್ನು ಸ್ವತಃ ಖಾದರ್ ಅವರು ಹೇಳ್ತಾರೆ, ಅದು ನನಗೆ ಕೊಡೋ ಗೌರವ ಅಲ್ಲ, ಆ ಪೀಠಕ್ಕೆ ಕೊಡುವಂಥ ಗೌರವ, ಆ ಪೀಠಕ್ಕೆ ಇರುವಂತಹ ಸಮ್ಮಾನ, ಅದು ಅದರ ಘನತೆ ಅಂತ ಹೇಳಿ. ಅಂದರೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ವೇ ಅಲ್ಲ, ಆ ಪೀಠ ಮುಖ್ಯ, ಆ ಪೀಠಕ್ಕಿರುವಂಥ ಗೌರವ ಮುಖ್ಯ ಅನ್ನೋದು ಮೂಲ ವಿಚಾರ. ಪ್ರತಿಯೊಬ್ಬರು ಅಲ್ಲಿ ಬಂದು ನಮಸ್ಕಾರ ಮಾಡೋದು ಪೀಠಕ್ಕೆ ಅಂತೇಳಿ, ಅಲ್ಲಿ ವ್ಯಕ್ತಿ ಗೌಣ ಆಗಿಬಿಡ್ತಾರೆ, ಪೀಠ ದೊಡ್ಡದಾಗುತ್ತೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದರೆ, ಇಷ್ಟೆಲ್ಲ ಚರ್ಚೆ ಆಗ್ತಿದ್ದಿದ್ದು ಯಾಕೆ ಅಂದರೆ, ಯಾಕೆ 1956ರಿಂದ ಇಲ್ಲಿಯವರೆಗೂ ಕರ್ನಾಟಕದ ಸಂಪ್ರದಾಯ ಪರಂಪರೆ ಮೆಜಾರಿಟಿ ಹೆಚ್ಚಿದ್ದಾಗಲೂ ಕೂಡ ಅದು ಪೋದ್ದಾರ್ ಅವರಾಗಿರ್ಬೋದು, DB ಕಲ್ಮಣ್ಕರ್ ಆಗಿರ್ಬೋದು, ಇವ್ರು ಯಾರನ್ನೂ ಕೂಡ ಯಾಕೆ ಮೆಜಾರಿಟಿ ಇದ್ದಾಗೂ ಇಳಿಸಲಿಲ್ಲ ಅಂದರೆ ಈ ಹಿನ್ನೆಲೆಯಲ್ಲಿ ಅನ್ನೋದು ಇದ್ದಂಥ ಒಂದು ಕನ್ವೆನ್ಷನ್. ಸೊ ಈಗ ಹೊರಟ್ಟಿಯವ್ರು ಹಾಗಾದರೆ ಯಾಕೆ ಹೊರಟುಬಿಟ್ರು ಇದ್ದಕ್ಕಿದ್ದಾಗೆ, ರಾಜೀನಾಮೆ ಕೊಡೋ ನಿರ್ಧಾರ ಯಾಕೆ ಮಾಡೋದು ಅಂದರೆ, ನೀವು ಹೇಳಿದ್ರಲ್ಲ, ಯರ್ ರೈಟ್, ಯಾವಾಗಲೂ ಕೂಡ ಸ್ವಪಕ್ಷದಲ್ಲಿ ವಿರೋಧಿಗಳಿರ್ತಾರೆ ಪಾಟೀಲ್ರೆ, ವಿರೋಧ ಪಕ್ಷದಲ್ಲಿ ಸ್ನೇಹಿತರಿರ್ತಾರೆ. ಅದರಲ್ಲೂ ಕೂಡ ನೀವು ಯಾವಾಗಲೂ ಹೇಳ್ತಿರಲ್ಲ, ನಮಗೆ ಹೇಗೆ ಗೋವಿಂದಣ್ಣವರು ಪರಮ ಮಿತ್ರರೋ ಅದೇ ರೀತಿ ಹೊರಟ್ಟಿಯವರಿಗೆ ಸಿದ್ದರಾಮಯ್ಯನವರು ಅಂಥೇಳಿ. ನೀವು ಗಮನಿಸಿರ್ಬೋದು, 2-3 ದಿನದಿಂದ ಸಿದ್ದರಾಮಯ್ಯನವರು ಎಲ್ಲರೂ ಕಾಣಿಸಿದಾರ, ಎಲ್ಲರೂ ಮಾತಾಡಿದಾರ, ಹೋಗಲಿ ಖಾತೆ ಹಂಚಿಕೆ ಬಗ್ಗೆ ಸಭೆ ನಡೀತು ಅಂದಂಥ ಸಭೆಗೆ ಹೋದ್ರ,
ಸುರ್ಜೇವಾಲಾ ಅವ್ರನ್ನ ಭೇಟಿ ಆದ್ರ? ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್ ಅವರು, ಖರ್ಗೆ ಅವರು ಒಗ್ಗೂಡಿ ನಡೆಸಿದಂಥ ಸಭೆಯಲ್ಲಿ ಅವರು ಭಾಗಿಯಾದ್ರ ನೋಡಿದ್ರೆ ಇಲ್ಲ. ಅಂದರೆ ಯಾವಾಗ AICCಯಿಂದನೇ ಡೈರೆಕ್ಷನ್ ಬಂತು, ಬೇರೆ ಸಂದರ್ಭ ಆಗಿದ್ರೆ ಅವ್ರು ಓಪನ್ ಆಗಿ ಬರ್ತಿದ್ರೇನೋ. ಇಂತಹ ಸಂದರ್ಭದಲ್ಲಿ ಪಕ್ಷದ ಚೌಕಟ್ಟು ಕೂಡ ಇರುತ್ತಲ್ಲ ಪಾಟೀಲ್ರೆ, ಅಲ್ಲಿ ಛಿದ್ರ ಆಗಿದ್ದು ನಿಜ. ಅದಕ್ಕೆ ಹೇಳಿಕೆಗಳು ಕೂಡ ಸಾಕ್ಷಿ. BK ಹರಿಪ್ರಸಾದ್ ಅವ್ರು ಕೊಟ್ಟಂಥ ಹೇಳಿಕೆ, ನಾಗರಾಜ್ ಯಾದವ್ ಅವ್ರು ಕೊಟ್ಟಂಥ ಹೇಳಿಕೆ, ಬಸವರಾಜ ರಾಯರೆಡ್ಡಿ ಅವ್ರು ಕೊಟ್ಟಂಥ ಹೇಳಿಕೆಗಳಿದೆಯಲ್ಲ, ಅದಕ್ಕೆ ಸಾಕ್ಷಿ. ರಾಯರೆಡ್ಡಿ ಅವ್ರು ಏನು ಹೇಳ್ತಾರೆ? ಇಲ್ಲ, ಅದು ಸರಿಯಲ್ಲ, ಸಂಪ್ರದಾಯ ಸರಿ ಆಗೋದಿಲ್ಲ ಆ ರೀತಿ ಕೆಳಗಿಳಿಸ್ಬಿಟ್ರೆ. ಅವ್ರು ಮುಂದುವರಿಬೇಕು ಅಂತ ಯಾರು ಈಗ ಸಚಿವರಾಗಿರುವಂಥ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಪಾಟೀಲ್ರೆ. ಈ ದೃಷ್ಟಿಯಿಂದ ಈ ಕಾಂಟೆಕ್ಸ್ಟಲ್ಲಿ ನೋಡೋದಾದರೆ ಅಲ್ಲಿ ಇಲ್ಲಿ ಯಾರನ್ನ ಇವರು ಯಾರ ಕಾರಣಕ್ಕಾಗಿ ನೀವು ಮಾತಾಡಿದ್ವಲ್ಲ, ಬಸವರಾಜ ಹೊರಟ್ಟಿ ಅವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅವ್ರನ್ನ ಸಭಾಪತಿ ಪೀಠದಿಂದ ಕೆಳಗಿಳಿಸುವಂಥ ಪ್ರಯತ್ನ ಮಾಡಲಿಲ್ಲ. ಅಖಾಡದಲ್ಲಿ, ಕುಸ್ತಿ ಅಖಾಡದಲ್ಲಿ ಹೊರಟ್ಟಿಯವರು ಸಿದ್ದರಾಮಯ್ಯವ್ರನ್ನ ಎತ್ತಾಕಿದ್ರು ಕೂಡ ಸಿದ್ದರಾಮಯ್ಯವರು ಈ ಪೀಠದಿಂದ ಎತ್ತಾಕಲಿಲ್ಲ ಅಂಥೇಳಿ ಈಗ ಉಳಿಸುವವರ ಜೊತೆ ಇರುವವರು ಗಟ್ಟಿಯಾಗಿ ನಿಲ್ಲದ ಕಾರಣವೇ ಇರ್ಬೋದು. ಮತ್ತು ಆ್ಯಸ್ ಎ ಪಾರ್ಟಿ BJP ಕೂಡ ಗಟ್ಟಿಯಾದ ತೀರ್ಮಾನವನ್ನು, ದಿಟ್ಟ ನಿಲುವನ್ನು ತೆಗೆದುಕೊಂಡು ಓಪನ್ ಆಗಿ ನಿಲ್ಲ ಹೇಳಿಕೆಗಳು ಬಂತು. ಈಗಲೂ ಕೂಡ ನಾರಾಯಣಸ್ವಾಮಿ ಅವರು, ನೀವು ಮಾತಾಡ್ತಾ ಇದ್ದೀವಲ್ಲ, ನಾರಾಯಣಸ್ವಾಮಿ ಅವರು ಹೊರಟ್ಟಿಯವ್ರ ಜೊತೆ ಮಾತುಕತೆ, ಇದೆಲ್ಲವೂ ಕೂಡ ಹೇಳಿಕೆ, ಸಮಾಧಾನ ಮಾಡುವಂಥ ಪ್ರಯತ್ನ ಈ ಚೌಕಟ್ಟಿನಲ್ಲಿ ಇದೆ. ಬಿಟ್ಟರೆ ಪಕ್ಷದ ಚೌಕಟ್ಟಿನಲ್ಲಿ ಅಂಥದ್ದೊಂದು ದಿಟ್ಟ ನಿರ್ಧಾರ ಆಗಲಿಲ್ಲ ಅನ್ನೋದು ಪಕ್ಷದ ಆಂತರಿಕ ಕಾರಣ. ಹಾಗೂ ಒಳನೋಟದ ಕಾರಣ ಏನಪ್ಪ ಅಂದರೆ, ನೀವು ಹೇಳಿದ್ರಲ್ಲ, ವಿರೋಧ ಪಕ್ಷದಲ್ಲಿರೋರು ಕೂಡ ಸ್ನೇಹಿತರು ಜೊತೆಗೆ ನಿಲ್ಲುವಂಥ ಪರಿಸ್ಥಿತಿಯಲ್ಲಿಲ್ಲ ಅನ್ನೋದು ಕೂಡ ಸತ್ಯ. ಎಲ್ಲ ಛಿದ್ರ ಆಗಿದೆ, ಆ ಕಡೆ ಒಂದು ಈ ಕಡೆ ಒಂದು ಅಂತ ಹೇಳಿ. ಹೌದು, ಅದಕ್ಕೆ ಆ ಹೇಳಿಕೆಗಳೇ ಸಾಕ್ಷಿ. ಆ ಹೇಳಿಕೆಗಳು ಬಂತಲ್ಲ, ಈಗ BK ಹರಿಪ್ರಸಾದ್ ಅವ್ರು ಕೊಟ್ಟಂತ ಹೇಳಿಕೆ ಮತ್ತು ಈ ಕಡೆ ರಾಯರೆಡ್ಡಿ ಅವ್ರು ಕೊಟ್ಟಂತ ಹೇಳಿಕೆ. ಮತ್ತೆ ನಾಗರಾಜ್ ಯಾದವ್ ಅವರು ನಿಮಗೆ ನೆನಪಿರ್ಬೋದು, ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಅವರು ಒಂದು ನಿರ್ಣಯವನ್ನೇ ಮಂಡನೆ ಮಾಡ್ಲಿಕ್ಕೆ ರೆಡಿ ಆಗಿಬಿಟ್ಟಿದ್ರು ಇದೇ ಹೊರಟ್ಟಿಯವ್ರ ವಿರುದ್ಧ. ಆಗ ಅದು ಯಾಕೆ ತಡೆ ಬಿತ್ತು? ಆಗ ಆಗಿದ್ದೇನೆಂದರೆ, ಹೊರಟ್ಟಿಯವ್ರನ್ನ 2 ದಿನ ಅವರ ಸಾಧನೆಗಳನ್ನ ಹೊಗಳೋ ಕೆಲಸವೇ 2 ದಿನ ಆಯ್ತಲ್ಲಿ. ಅದನ್ನೇ ಒಂದು ಸ್ಪೆಷಲ್ ಇವೆಂಟ್ ಮಾಡ್ಬಿಟ್ರು ಅಂತ ಸದನದಲ್ಲಿ. ನನಗೆ ಇನ್ನೊಂದು ಮೇಜರ್ ವಿಚಾರ ಗೊತ್ತಾಗಬೇಕು ವೀರೇಂದ್ರ. ಈ ನಿನ್ನೆವರೆಗೂ ನಾವು ಇದೇ ಒಳನೋಟದಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ, ಅವರು ಮುತ್ಸದಿತನ ತೋರಿಸಬಹುದು, ಬಹುಶಃ ಫೈನಲ್ ಮೂಮೆಂಟ್ ಅಲ್ಲಿ ಬೇಡಪ್ಪ ಇಷ್ಟೆಲ್ಲ ಅವಿಶ್ವಾಸ ಚರ್ಚೆ, ಮತ್ತೊಂದು ಮಗದೊಂದು ಅವ್ರ ಜೊತೆ ಹೋರಾಟ, ನಾನು ರಾಜೀನಾಮೆ ಕೊಡಲ್ಲ, ಇದೆಲ್ಲ ಯಾಕೆ ಬೇಕು, ಮೆಜಾರಿಟಿ ಇದ್ದವ್ರು ಬಂದ್ ಮಾಡ್ಕೊಳ್ಳಿ ಅಂತ ಹೇಳಿ ರಿಸೈನ್ ಮಾಡಿ ಹೊರಟ್ಬಿಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ ನಿನ್ನೆ, ನಿಮಗೆ ನೆನಪಿರುತ್ತೆ ಬಹುಶಃ. ಹೌದು. ಸೊ ಈಗ ಹೊರಟ್ಟಿಯವರು ಏನ್ ಚೇಂಜಸ್ ಆಯ್ತು, ಯಾವ ಕಾರಣಕ್ಕೆ ಅವರು ಹೋರಾಟ ಮಾಡದೇನೆ ನಿರ್ಗಮಿಸ್ತಾ ಇದ್ದಾರೆ, ಬದಲಾವಣೆ ಏನಾಯ್ತು, ಒಂದು ದಿನದಲ್ಲಿ ಏನೆಲ್ಲ ಚೇಂಜಸ್ ಆಗ್ಬಿಡ್ತು ಅನ್ನೋಂಥ ಪ್ರಶ್ನೆ. ಯಾಕೆ ಇಷ್ಟು ಸೈಲೆಂಟ್ ಆದ್ರು, ಯಾಕೆ ರಾಜೀನಾಮೆ ಕೊಡುವಂತ ನಿರ್ಧಾರಕ್ಕೆ ಬಂದ್ರು? ನಿಮ್ಮ ಮೊದಲನೇ ಪ್ರಶ್ನೆಯ ಮೊದಲನೇ ಸಾಲೇ ಇದಕ್ಕೆ ಉತ್ತರ ಏನಂದ್ರೆ, ಯಾರು ಇವರ ಬೆಂಬಲಿಗರೆಲ್ಲ ಅಲ್ಲಿ ಛಿದ್ರ ಆಗಿದ್ದಾರೆ ಅಂತ ಕೇಳಿದ್ರಲ್ಲ, ಆ ಛಿದ್ರ ಆಗಿದ್ದು ಮೂಲ ಕಾರಣ ನಂಬರ್ 1. ಅವರೇನಾದ್ರು ಗಟ್ಟಿಯಾಗಿ ನಿಂತುಬಿಟ್ಟಿದ್ರೆ ಇವರು ಹೋರಾಟಕ್ಕೆ ಇಳಿತಾ ಇದ್ರೇನೋ ಹೊರಟ್ಟಿಯವರು. ಆದರೆ ಅವರೂ ಗಟ್ಟಿಯಾಗಿ ನಿಲ್ಲಿಲ್ಲ. ಹೋಗಲಿ, ಪಕ್ಷದವ್ರು ಏನಾದರೂ ದಿಟ್ಟ ನಿರ್ಧಾರ ತೆಗೆದುಕೊಂಡ್ರ ಅಂದರೆ ಅದೂ ಆಗಲಿಲ್ಲ. ಅದೆಲ್ಲವನ್ನೂ ಮೀರಿ ಪಾಟೀಲ್ರೆ, ಅದೆಲ್ಲವನ್ನೂ ಮೀರಿ ರಾಜಕಾರಣ ಹೇಗಿರುತ್ತೆ ಅಂದರೆ ಪಾಟೀಲ್ರೆ, ನಾವು ಹೊರಗಡೆ ಏನು ನೋಡ್ತೀವಲ್ಲ ಅದಷ್ಟೇ ರಾಜಕಾರಣ ಅಲ್ಲ. ರಾಜಕಾರಣದಲ್ಲಿ ಒಳಸುಳಿಗಳೇ ಜಾಸ್ತಿ, ಒಳನೋಟವೇ ಹೆಚ್ಚು. ನಮ್ಮ ಒಳನೋಟ ಕೂಡ ಯಾಕೆ ಇಷ್ಟರ ಮಟ್ಟಿಗೆ ಕ್ಯೂರಿಯಸ್ ಅಂದರೆ ಅದೇ ಕಾರಣಕ್ಕಾಗಿ. ಯಾವ ರಾಜಕಾರಣವನ್ನು ಯಾರು ಹೇಳಲ್ವಲ್ಲ, ಒಳಸುಳಿಗಳಿರ್ತಲ್ಲ, ಒಳನೋಟಗಳಿರ್ತಲ್ಲ, ಅದರ ಒಂದೊಂದು ಎಳೆನ ನಮ್ಮ ಗೋವಿಂದಣ್ಣವ್ರು ತಂದು ಕೊಡ್ತಿರ್ತಾರೆ. ಗೋವಿಂದಣ್ಣವ್ರು ಮತ್ತೊಂದು ಕೆಲಸ ಮಾಡ್ತಾರೆ, ಏನು ಗೊತ್ತಾ ಪಾಟೀಲ್ರೆ, ಅವರು ಹೇಳ್ತಾರೆ ಇಂತಿಂಥದ್ದು ಹೇಳಬೇಕು, ಇಂತಿಂಥದ್ದು ಹೇಳಬಾರ್ದು ಅಂತ. ಅವ್ರದ್ದೊಂದು ಫಿಲ್ಟರ್ ಇರುತ್ತೆ ಅದರಲ್ಲಿ. ಈ ಆಫ್ ದ ರೆಕಾರ್ಡ್ ಒಳಗೂ ಇನ್ನರ್ ಆಫ್ ದ ರೆಕಾರ್ಡ್ ಇನ್ನೊಂದಿರುತ್ತೆ ಪಾಟೀಲ್ರೆ, ಅದು ಭಾರಿ ಮಜವಾಗಿರುತ್ತೆ. ಅಂದ್ರೆ ಹೇಳ್ತಾ ಇರೋದು ಈಗ ಆಫ್ ದಿ ರೆಕಾರ್ಡ್ಗೆ, ಈ ಆಫ್ ದಿ ರೆಕಾರ್ಡ್ ಸುದ್ದಿಗಳಂತ ಇರುತ್ತಲ್ಲ, ಈಗ ನಿಮ್ಮ ಜೊತೆಗೆ ಅಥವಾ ಬೇರೆಯವ್ರ ಜೊತೆಗೆ ಒಂದು ನಂಬಿಕೆಯಲ್ಲಿ ಮಾತಾಡುವಂಥದ್ದು ಆಫ್ ದಿ ರೆಕಾರ್ಡ್. ಆ ಆಫ್ ದಿ ರೆಕಾರ್ಡ್ ಇನ್ನೊಂದು ಆಫ್ ದಿ ರೆಕಾರ್ಡ್ ಸುದ್ದಿ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ಪ್ರಶ್ನೆ ಏನಂತಂದ್ರೆ, ಬೇಸ್ ಏನಪ್ಪಾ ಈಗ ಈ ಎಲ್ಲಾ ವಿಚಾರಗಳು ಗೋವಿಂದಣ್ಣನ ಸುದ್ದಿ ಮೂಲಗಳು ತಾನೆ. ಮತ್ತ ಅದಾದ್ಮೇಲೆ ಹೇಳೋದಕ್ಕೇನು, ಗೋವಿಂದಣ್ಣನ ಮೂಲಗಳ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಹೇಳ್ಬೇಕಪ್ಪ. ಹೇಳ್ತೀನಿ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಪಾಟೀಲ್ರೆ. ಈಗ ಫೀಲ್ಡ್ ರಿಪೋರ್ಟಿಂಗ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಈಗ ಆಫ್ ದ ರೆಕಾರ್ಡ್ ಅಲ್ಲಿ ಮಾತಾಡ್ತಾರಲ್ಲ, ಅವ್ರ ಉದ್ದೇಶವೇ ಏನಿರುತ್ತೆ ಗೊತ್ತಾ? ನೋಡಪ್ಪ, ಆಫ್ ದ ರೆಕಾರ್ಡು ಮತ್ತೆ ಹಾಕ್ಬೇಡ ಇದು ಅಂತ ಹೇಳೋದೇನಿರುತ್ತೆ ಗೊತ್ತಾ? ಗೊತ್ತಿದೆ, ನಾವು ಮಾಡಿದೀವಿ, ಹೋಗಿದೀವಿ. ಅಲ್ಲಲ್ಲ, ಅದಲ್ಲ, ನಮ್ ಜೊತೆಗೆ ದೊಡ್ಡದವ್ರು ಹಂಚ್ಕೊಂಡಿದ್ದಾರೆ. ಅದು ಬೇರೆ ಪಾಟೀಲ್. ಗೋವಿಂದಣ್ಣಗಿಂತ ಜಾಸ್ತಿ ಮಾಡಿದೀವಿ ನಾವು. ಹೌದಾ? ನೀವು ಗೋವಿಂದನ್ಗಿಂತನೂ ಜಾಸ್ತಿ ಮಾಡಿದಿರಿ. ನೀವು ಗೋವಿಂದನ್ಗಿಂತನೂ ಮೇಲಿರೋರು ಪಾಟೀಲ್ರೆ. ಇಲ್ಲ, ಪಾಟೀಲ್ರಿಗೆ ಸರಿಸಮರ ಯಾರು ಇಲ್ಲ. ಆದ್ರೆ ಪಾಟೀಲ್ರೆ, ಗೋವಿಂದಣ್ಣನ ಮುಂದೆ ಬೇಡ, ಅವ್ರದೇ ಮುಂದೆ ಹೋಗ್ಲಿ. ರೆಗ್ಯುಲರ್ ರಿಪೋರ್ಟಿಂಗ್ ಇರುತ್ತಲ್ಲ, ಡೇ ಟು ಡೇ ಬೇಸಿಸ್ ರಿಪೋರ್ಟಿಂಗ್ ಇರುತ್ತಲ್ಲ ಪಾಟೀಲ್ರೆ, ಎವ್ರಿ ಡೇ ಎವ್ರಿ ಮಿನಿಟ್ 24/7 ರಿಪೋರ್ಟಿಂಗ್ ಇರುತ್ತಲ್ಲ, ಅಲ್ಲಿ ಒಂದು ವೇವ್ ಲೆಂತ್, ಒಂದು ರ್ಯಾಪೋ ಬಿಲ್ಡ್ ಆಗಿರುತ್ತೆ. ಅದರಲ್ಲಿ ಅವ್ರು ಏನು ಮೆಸೇಜ್ ಕೊಡ್ತಿರ್ತಾರೆ ಅಂದರೆ, ನಾವು ಕೇಳ್ತಿರ್ತೀವಿ ಅದನ್ನು. ಏನು ಹೇಳ್ತಾರೆ ಗೊತ್ತಾ ಪಾಟೀಲ್ರೆ, ಅವರಿಗೆ ಈ ಸುದ್ದಿ ಆಗಲಿ ಅನ್ನೋ ಕಾರಣಕ್ಕಾಗಿ ಆಫ್ ದಿ ರೆಕಾರ್ಡ್ ಅಂತಾರೆ.
ಆಫ್ ದಿ ರೆಕಾರ್ಡ್ ಅಂದ್ರೇ ಇವ್ರು ಹಾಕ್ಲಿ ಅನ್ನೋದು ಉದ್ದೇಶ ಇರುತ್ತೆ ಕೆಲವ್ರದ್ದು. ಅದು ಆ ವೇವ್ ಲೆಂತಿಂದ ಸೆಟ್ ಆಗಿರುತ್ತೆ ಪಾಟೀಲ್ರೆ. ಅದು ನಮ್ಮ ಅನುಭವಕ್ಕೆ ಬಂದಿದೆ. ಏನು ಪಾಟೀಲ್ರೆ, ಅಂತಹ ಆಫ್ ದ ರೆಕಾರ್ಡ್ಗಳು ಬೇರೆ. ಈ ಆಫ್ ದ ರೆಕಾರ್ಡ್ ಒಳಗಿನ ಆಫ್ ದ ರೆಕಾರ್ಡ್ ಕೆಲವರು ಇರುತ್ತಲ್ಲ, ಅದು ಬೇರೆ. ಅದು ಹೇಳುವ ರೀತಿಯಲ್ಲಿ, ನಾವು ರಿಸೀವ್ ಮಾಡೋ ರೀತಿಯಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಅಂತಹ ಆಫ್ ದ ರೆಕಾರ್ಡ್ಗಳು ಕೂಡ ರಾಜಕೀಯದಲ್ಲಿರುತ್ತೆ. ಆ ಒಳನೋಟಗಳು ನಮಗೆ ಸಿಗ್ತಾ ಇರುತ್ತೆ ಪಾಟೀಲ್ರೆ. ಅಂತಹ ಆಫ್ ದ ರೆಕಾರ್ಡ್ಗಳಿರ್ತಾರ, ಅದನ್ನು ಗೋವಿಂದಣ್ಣವರು ಇಲ್ಲ ಇದನ್ನು ಹೇಳಂಗಿಲ್ಲ ಅಂತಲಿ ಫಿಲ್ಟರ್ ಮಾಡ್ಕೊಡೋದು ಅವರು. ಅವ್ರು ಹೇಳಿದ್ದನ್ನು ಪರಿಪಾಲಿಸೋದು ನಾವು. ಸೊ ಈಗ ಬಸವರಾಜ ಹೊರಟ್ಟಿಯವರೇ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರೋದ್ರ ಹಿಂದೆ DK ಶಿವಕುಮಾರ್ ಅವರು ಫೋನ್ ಮಾಡಿದ್ದಾಗಿರ್ಬೋದು. ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ ವೀರೇಂದ್ರ, ಕೇಳೋದಕ್ಕೆ ಮರೆತೆ ನಾನು. ಐ ಡೋಂಟ್ ನೋ ವೆದರ್ ಇದನ್ನು ನಾನು ಕೇಳಬೇಕು ಕೇಳಬಾರ್ದು. ಸಭಾಪತಿ ಅವರು ಮುಖ್ಯಮಂತ್ರಿಗಳ ಮನೆಗೆ ಬರ್ತಾರೆ, ಮುಖ್ಯಮಂತ್ರಿಗಳು ಕೃಷ್ಣಪ್ಪ ಅವ್ರ ಮನೆಗೆ ಹೋಗ್ತಾರೆ, ಲೇಔಟ್ ಕೃಷ್ಣಪ್ಪ ಅವ್ರ ಮನೆಗೆ ಸಮಾಧಾನ ಪಡಿಸೋದಕ್ಕೆ. ಸಭಾಪತಿಗಳು ಮುಖ್ಯಮಂತ್ರಿಗಳ ಮನೆಗೆ ಬಂದಿದ್ದು ಏನ್ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಹೇಳಬೇಕು ಅಂತ ಅನ್ಸಿದ್ರೆ ಅಥವಾ ಇದು ಸೂಕ್ತ ಸಮಯ ಹೇಳೋದಕ್ಕೆ ಅಂತ ಅನ್ಸಿದ್ರೆ ನೀವು ಹೇಳ್ಬೋದು, ನಿಮ್ಮ ವಿಚಾರಗಳನ್ನ ನಿಮ್ಮ ರೀತಿಯಲ್ಲಿ ತಿಳಿಸಬಹುದು. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಬಸವರಾಜ ಹೊರಟ್ಟಿ ಅವರು ಈ ರೀತಿ ರಾಜೀನಾಮೆಯನ್ನ ಕೊಡ್ತಾ ಇರೋದ್ರಿಂದ ಅವರಿಗೆ ಗೌರವಯುತವಾದ ಬೀಳ್ಕೊಡುಗೆ ಸಿಗುತ್ತಾ ಅಥವಾ ಹೆಂಗೆ ಅಂತ ಅಲ್ಲ, ಆಬ್ವಿಯಸ್ ಅಲ್ವಾ. ಈಗ ಇದನ್ನ ಬೇರೆ ಯಾರು ಅಲ್ಲ, ಮುಖ್ಯಮಂತ್ರಿಗಳೇ ಹಲವು ಬಾರಿ ಫಸ್ಟ್ ಎಲ್ಲಿ ದಿಲ್ಲಿಯಲ್ಲಿ ಕೂತ್ಕೊಂಡು ಅವ್ರು ಪ್ರೆಸ್ ಮೀಟಲ್ಲಿ ಹೇಳಿದ್ರಲ್ಲ, ಈಗ 15 ದಿನದ ಮೊದಲೇ ಅವರ ಫಸ್ಟ್ ವರ್ಡೇ ಇದಿತ್ತು, ಹೊರಟ್ಟಿ ಅವ್ರನ್ನ ಅತ್ಯಂತ ಗೌರವಯುತವಾಗಿ ಬೀಳ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ, ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ದೆಹಲಿಯಲ್ಲಿ ಕೂತು ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದು. ಅದಾದ ಮೇಲೆ 3 ಫೋನ್ಗಳು ಹೋಗಿದ್ದು. ಅದೆಲ್ಲದರ ನಂತರ ಸ್ವತಃ ಮುಖ್ಯಮಂತ್ರಿಗಳೇ 3 ಬಾರಿ ಫೋನ್ ಮಾಡಿ, ಸ್ವತಃ ಮುಖ್ಯಮಂತ್ರಿಗಳೇ ಬಾರಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ ನಂತರ ನಿನ್ನೆ ರಾತ್ರಿ ಹೊರಟ್ಟಿಯವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದು. ಇದು ಆಗಿರುವಂಥ ಘಟನೆಗಳು ಪಾಟೀಲ್ರೆ. ಹಾಗಂತೇಳಿ ಹಿಂದೆ ಯಾವಾಗಲೂ ಇತಿಹಾಸದಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಸಭಾಪತಿಗಳು ಹೋಗೇ ಇಲ್ಲ, ಸಭಾಧ್ಯಕ್ಷರು ಹೋಗೇ ಇಲ್ಲ ಅಂತ ಇಲ್ಲ. ನೀವು ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದ್ರೆ ಹೋಗಿರೋದಿದೆ, ಹಲವು ಬಾರಿ ಹೋಗಿರೋದಿದೆ. ಆದರೆ ಈಗ ಹೋಗಿರೋ ಸಂದರ್ಭ ಇದೆಯಲ್ಲ, ಅದು ಬಹಳ ಮುಖ್ಯ. ಟೈಮಿಂಗ್ ಏನು ಅನ್ನೋದು ನಾವು ಚರ್ಚೆ ಮಾಡಬೇಕು. ಹೋಗಿದ್ದು ಅಪರಾಧ ಅಂತ ಏನು ಹೇಳ್ತಾ ಇಲ್ಲ ನಾವು. ಹೋದ್ರಲ್ಲ, ಏನು ಮ್ಯಾಜಿಕ್ ಆಯ್ತು ಅಥವಾ ಏನು ವಿಚಾರ ಇತ್ತು, ಸಹಜವಾಗಿ ಕುತೂಹಲ ಅಲ್ವಾ ಇಂಥ ಟೈಮಲ್ಲಿ ಹೋದ್ರೆ. ಈಗ ಹೋಗಿರೋದು ಬರೀ ಮುಖ್ಯಮಂತ್ರಿಗಳ ಮನೆಗೆ ಅಷ್ಟೇ ಅಲ್ಲ ಪಾಟೀಲ್ರೆ. ಅವರೇ ಹೇಳ್ತಿರ್ತಾರಲ್ಲ, ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್ ಅಂತ ಹೇಳ್ತಿರ್ತಾರೆ. ಏನಂತಿರ್ತಾರೆ? ಚೆಸ್ ಪ್ಲೇಯರ್, ರಾಜಕೀಯದ ಚದುರಂಗದ ಆಟ ಆಡೋನು ನಾನು ಅಂತೇಳಿ. ಏನು ಪಾಟೀಲ್ರೆ, ಅಂತ ಚದುರಂಗದ ಆಟದ ಕೆಲವು ದಾಳಗಳಿರುತ್ತೆ, ಅದಕ್ಕೆ ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ. ಕೆಲವು ನೀಜರ್ಕ್ ರಿಯಾಕ್ಷನ್ ಆಗಿ ಬರುತ್ತೆ, ಕೆಲವು ಸ್ವಲ್ಪ ಡಿಲೇ ರಿಯಾಕ್ಷನ್ಗಳು ಬರುತ್ತೆ. ಇದು ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ, ಬಿಟ್ರೆ ರಿಯಾಕ್ಷನ್ ಬಂದಿದೆ ಪಾಟೀಲ್ರೆ. ಫೈನ್, ಮುಂದೇನಾಗುತ್ತೆ ನೋಡೋಣ ವೀರೇಂದ್ರ. ಆಗಿದ್ರೆ 2ನೇ ಸ್ಟೋರಿಗೆ ಹೋಗೋಣ. ನೋಡಿ, ಕೊಟ್ಟ ಮಾತಿಗೆ ತಪ್ಪಿದವರಿಗೆ ಸಚಿವ ಸ್ಥಾನ ತಪ್ಪಿಸಿಕೊಂಡವರು ಕೊಡೋ ಉತ್ತರ ಇದೆಯಲ್ಲ, ಅದು ತತ್ತರಿಸೋ ಹಾಗೆ ಮಾಡಿಬಿಡುತ್ತೆ. ಬರೀ ಕೊಡೋ ಉತ್ತರ ಅಷ್ಟೇ ಅಲ್ಲ, ಅವ್ರು ಕೇಳೋ ಪ್ರಶ್ನೆಯೂ ಕೂಡ ಹೇಗಿರುತ್ತೆ ಅಂದರೆ, ಹೈಕಮಾಂಡ್ ನಾಯಕರೇ ತತ್ತರಿಸೋ ಹಾಗೆ ಮಾಡಿಬಿಡುತ್ತೆ. ಉತ್ತರಿಸಲೇಬೇಕಾದ ಪ್ರಶ್ನೆಗೂ ನಿರುತ್ತರರಾಗಿ ಬಿಡ್ತಾರೆ. ಹಾಗೆ ದೊಡ್ಡ ದೊಡ್ಡ ನಾಯಕರೇ ಉತ್ತರಿಸಲಾಗದೆ ನಿರುತ್ತರರಾದಂಥ ಪ್ರಶ್ನೆಗೆ ನಮ್ಮ ಗೋವಿಂದಣ್ಣ ಅವರ ಗುಸುಗುಸು ಮೂಲಗಳಿಂದ ಉತ್ತರ ಹೊತ್ತು ತಂದಿದ್ದಾರೆ. ಆ ಉತ್ತರದ ವಿವರ ಇಲ್ಲಿದೆ, ನೋಡ್ಕೊಂಬನ್ನಿ. ಮಿಸ್ಟೇಕ್ ಆಗಿದೆ ಅಂತಾರೆ, ಸರಿ ಮಾಡ್ತೀವಿ ಅಂತಾನು ಹೇಳ್ತಾರೆ. ಆದ್ರೆ ಹೆಂಗ್ ಸರಿ ಮಾಡ್ತೀರಾ ಕೇಳಿದ್ರೆ ಉತ್ತರ ಇಲ್ಲ. ಹಿಂಗಿರೋವಾಗ ನಂಬೋದು ಹೆಂಗೆ? ಕಬ್ನ ಕಾದಾಗ್ಲೇ ಬಡಿಬೇಕು ಅಂತ ಬಡಿಯೋಕ್ ಶುರು ಮಾಡಿದ್ದಾರೆ ಅಷ್ಟೇ ಅಂತ ಮತ್ತೆ ಗಾದೆ ಮಾತಿನ ಜೊತೆ ಬಂದ್ರು ನಮ್ ಗುಸು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಮಿಸ್ಟೇಕ್ ಮಾಡಿರೋದು ಯಾರು, ಸರಿ ಮಾಡೋದು ಯಾರು, ಹೆಂಗ್ ಸರಿ ಮಾಡ್ತೀವಿ ಅಂತ ಅವರು ಹೇಳಿದ್ರೆ ತಾನೇ ಗೊತ್ತಾಗೋದು. ಅದನ್ನೇ ಅವ್ರು ಹೇಳಿಲ್ಲ ಅಂದ್ರೆ ಹೆಂಗೆ ಅಂತ ಕೇಳಿದ್ರೆ, ಗೋವಿಂದಣ್ಣ ಏನಂದ್ರು ಗೊತ್ತಾ, ಅವ್ರು ಹೇಳಿಲ್ಲ ಅಂದ್ರೆ ಏನಾಯ್ತು, ನಾನಿದ್ದೀನಲ್ಲ ನಾ ಹೇಳ್ತೀನಿ ಕೇಳು ಅಂತ ಶುರು ಮಾಡೇ ಬಿಟ್ರು ನೋಡಿ ಉತ್ತರ. ವಿಷಯ ಏನಪ್ಪಾ ಅಂದ್ರೆ, ಅಸಮಾಧಾನಿತರ ಬಳಿ ಹೋದ ಚಲುವರಾಯಸ್ವಾಮಿ ಬಾಲಕೃಷ್ಣ ಕುಣಿಗಲ್ ರಂಗನಾಥ್ ನೇತೃತ್ವದ RAF ಟೀಮು ನಿಗಮ ಮಂಡಳಿ ಕೇಳಿದವರಿಗೆ ನಿಗಮ ಮಂಡಳಿ, ಅನುದಾನ ಕೇಳಿದವರಿಗೆ ಅನುದಾನದ ಭರವಸೆ ಎಲ್ಲ ಕೊಟ್ಟಿದ್ದಾರೆ. ಅವರೇ ಭರವಸೆ ಕೊಟ್ರೆ ಆಗಲ್ಲ ಅಂತವರಿಗೆ CM ಹತ್ರನೂ ಕರ್ಕೊಂಡು ಹೋಗಿದ್ದಾರೆ. ಸ್ವತಃ CMఏ ಭರವಸೆ ಕೊಟ್ಟ ಮೇಲೆ ಇವರೆಲ್ಲ ತಣ್ಣಗಾಗಿದ್ದಾರೆ ಅನ್ನೋದು ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳ ಮಾಹಿತಿ. ಇನ್ನು ಮಂತ್ರಿ ಸ್ಥಾನ ಸಿಗದೆ ಸಿಡಿದೆದ್ದಿರುವ ಅಸಮಾಧಾನಿತರ ಆಪ್ತ ಮೂಲಗಳ ಪ್ರಕಾರ
ಕೆಲವರು ಶತಾಯಗತಾಯ ಸಚಿವ ಸ್ಥಾನ ಬಿಟ್ಟು ಬೇರೇನೇ ಆಫರ್ ಕೊಟ್ಟರೂ ಬೇಡ ಅಂತ ತಿರಸ್ಕರಿಸಿದ್ದಾರೆ. ಇದರಲ್ಲಿ ವಿಜಯನಗರದ ಶಾಸಕ ಲೇಔಟ್ ಕೃಷ್ಣಪ್ಪ ಹಾಗೂ ಅವರ ಪುತ್ರ ಗೋವಿಂದರಾಜನಗರದ ಶಾಸಕ ಪ್ರಿಯಾ ಕೃಷ್ಣ, ಆಳಂದ ಶಾಸಕ BR ಪಾಟೀಲ್ರು ಪ್ರಮುಖರು. ಅದರಲ್ಲೂ ವಿಜಯನಗರದ ಶಾಸಕ ಲೇಔಟ್ ಕೃಷ್ಣಪ್ಪ ಅವ್ರ ಮನೆಗೆ ಸ್ವತಃ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೋದಾಗ ನಮ್ಮಿಂದ ತಪ್ಪಾಗ್ಬಿಟ್ಟಿದೆ, ಸರಿ ಮಾಡ್ತೀವಿ ಅಂದಿದ್ದಾರೆ. ಆದ್ರೆ ಹೆಂಗ್ ಸರಿ ಮಾಡ್ತೀರಿ ಕೇಳಿದ್ರೆ ನಿರುತ್ತರರಾದ್ರು ಅನ್ನೋದು ವಿಜಯನಗರದ ಮೂಲಗಳ ಮಾಹಿತಿ. ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಪ್ರಕಾರ ಈಗ ಸಿಎಂ ಟೀಮು ಮಾಡಿರೋ ಪ್ಲಾನ್ ಏನಪ್ಪ ಅಂದ್ರೆ, ಈಗ ಸಚಿವರಾಗಿರುವ KH ಮುನಿಯಪ್ಪ ಅವರು ದೊಡ್ಡ ಖಾತೆ ಕೇಳ್ತಾ ಇರೋದ್ರಿಂದ ಅವ್ರ ಬದಲಾಗಿ ಅವರ ಪುತ್ರಿಯನ್ನ ಮಂತ್ರಿ ಮಾಡಿದ್ರೆ ದೊಡ್ಡ ಖಾತೆ ಕೊಡೋದಾಗಿ ಮನವೊಲಿಸೋದು ಒಂದು ಪ್ಲಾನ್. ಹಿಂಗ್ ಮಾಡಿದ್ರೆ ಆಗ ಮಹಿಳಾ ಕೋಟಾ ರೂಪಕಲಾ ಶಶಿಧರ್ ಮೂಲಕ ಫುಲ್ ಆಗತ್ತೆ. ಇತ್ತ ಈಗ ಹೊಸದಾಗಿ ಸಚಿವರಾಗಿರುವವರ ಪೈಕಿ ಸಿಎಂ ಆಪ್ತರೊಬ್ಬರ ಮನವೊಲಿಸಿ ರಾಜೀನಾಮೆ ಕೊಡಿಸಿ ಆ ಸ್ಥಾನವನ್ನ ಬಂಡೆದ್ದಿರುವವರ ಪೈಕಿ ಒಬ್ಬರಿಗೆ ಕೊಡೋದು ಪ್ಲಾನ್. ಹೀಗೆ ಮಾಡಿದ್ರೆ ಮಹಿಳಾ ಕೋಟಾ ಕೂಡ ತುಂಬಿದಂಗಾಗತ್ತೆ. ಜೊತೆಗೆ ತೀರಾ ಅಸಮಾಧಾನಗೊಂಡವರ ಪೈಕಿ ಒಬ್ಬರಿಗೆ ಸಚಿವ ಸ್ಥಾನ ಕೊಟ್ಟಂಗೂ ಆಗುತ್ತೆ ಅನ್ನೋದು ಹೈ ಐಡಿಯಾ. ಇದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಂತಹ ದೊಡ್ಡ ದೊಡ್ಡ ನಿಗಮಗಳಿಗೆ, ಮಂಡಳಿಗಳಿಗೆ KMF ಅಧ್ಯಕ್ಷ ಸ್ಥಾನಕ್ಕೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಂತಹ ಸ್ಥಾನಮಾನಗಳನ್ನ ಅಸಮಾಧಾನಿತರಿಗೆ ಕೊಡೋದು 2ನೇ ಪ್ಲಾನು. ಈ 2 ಪ್ಲಾನುಗಳ ಮೂಲಕ ಅಸಮಾಧಾನಕ್ಕೆ ಬ್ರೇಕ್ ಹಾಕಿ ಸರ್ಕಾರದ ಟ್ರೇನು ಮುನ್ನಡೆಸೋ ಐಡಿಯಾ ಮಾಡಿರೋದು ವಿಧಾನಸೌಧದ 3ನೇ ಮಹಡಿ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ನೋಡಿ, ಅಸಮಾಧಾನ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಪಟ್ಟವಂಚಿತರಿಂದ ಒಂದೇ ಒಂದು ಮಾತು, ಏನು ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ, ನೀವು ಸುಮ್ಮನೆ ನಮ್ಮನ್ನೆಲ್ಲ ಸಮಾಧಾನ ಪಡಿಸ್ತೀವಿ ಅಂತ ಹೇಳೋದೆಲ್ಲ ಬೇಕಾಗಿಲ್ಲ. ಸೊ ಅಂತಿಮ ಹೋರಾಟಕ್ಕಿಳಿದಿರುವಂತಹ ಸಂಕಲ್ಪ ಏನಂತಂದರೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಈಗ ಅವರಿಗೆ ಅರ್ಥ ಆಗ್ಬಿಟ್ಟಿದೆ, ಈಗ ನಾವು ಮಂತ್ರಿಗಳಾಗಲಿಲ್ಲ ಅಂತಂದರೆ ಇನ್ಯಾವತ್ತೂ ಮಂತ್ರಿ ಆಗಲ್ಲ ಅಂತ ಹೇಳಿ ಅಭಿ ನಹಿ ತೋ ಕಭಿ ನಹಿ ಅನ್ನುವಂತಹ ಕನ್ಕ್ಲೂಷನ್ಗೆ ಬರುವಂತೆ ಕಾಣಿಸ್ತಾ ಇದೆ, ಅಥವಾ ಬಂದಿದ್ದಾರೆ ಅಂತ ಕಾಣಿಸ್ತಾ. ಸೊ ಸಚಿವ ಸ್ಥಾನ ವಂಚಿತರಿಗೆ ಈಗ ಯಾವುದೇ ರೀತಿಯ ಗಡಿಬಿಡಿ ಇಲ್ಲ. ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ, ಎಚ್ಚರಿಕೆಯನ್ನೇ ಕೊಟ್ಟಿದ್ದಾರೆ ಅವರು. ಸೊ ಕೊಡದಿದ್ರೆ ಏನಾಗುತ್ತೆ ಕಾದ್ ನೋಡಿ ಅಂತ ಹೇಳ್ತಿದ್ದಾರೆ. ನೀವು ಕೊಡಲ್ವಾ, ಗೊತ್ತಿದೆ, ನಮಗೂ ದಾರಿಗಳು ಸಾಕಷ್ಟಿದೆ. ವಂಚನೆಗೆ ಒಳಗಾದವರು ಕಾಯ್ತಾ ಇರೋದು 2027ರ ಮುಕ್ತಾಯದ ಗಡಿ. ಅಂದರೆ ಮುಂದೆ ಚುನಾವಣೆ ಬರುತ್ತೆ, ಅವಾಗ ನಾವು ಯಾರು ಅಂತ ತೋರಿಸ್ತೀವಿ ಅಂತ ಹೆದರಿಸುವಂತಹ ಕೆಲಸ ಆಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆಯೂ ಕೂಡ ಈಗ ಮೂಡುತ್ತೆ. ಸಹಜ, ಮುನಿಸಿಕೊಳ್ಳೋದು ಸಹಜ. ಸೀನಿಯರ್ಸ್ ಇದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಅರ್ಹರಿದ್ದಾರೆ, ಕೊಡ್ತೀವಿ ಅಂತ ಹೇಳಿದಂತಹ ಆ ಮಾತಿದೆ. ಕೊಟ್ಟ ಮಾತನ್ನು ನೆನಪಿಸುವಂತಹ ಕೆಲಸ ಕೆಲವರಿಂದ ಆಗ್ತಾ ಇದೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ನೀವು ನಮಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತಂದರೆ ಏನು ಮಾಡೋದು? ವೇಟ್ ಫಾರ್ ಟೈಮ್, ಸಮಯ ಇದೆ, ತೋರಿಸ್ತೀವಿ ಏನು ಅಂತ ಅನ್ನುವಂಥ ಮಾತುಗಳನ್ನು ಅವ್ರು ಆಡ್ತಾ ಇದ್ದಾರೆ. ಹಾಗಿದ್ರೆ ಏನಾಗ್ಬೋದು ನೋಡೋಣ. ವೀರೇಂದ್ರ ಏನು ಹೇಳ್ತಾರೆ, ಗುಸುಗುಸು ಗೋವಿಂದಣ್ಣ ಅವರು ಈ ಬಗ್ಗೆ ಏನಾದರೂ ಹೇಳಿದ್ದಾರಾ, ಅವ್ರಿಗೆ ವಿಚಾರಗಳನ್ನು ತಿಳಿಸಿದ್ದಾರಾ? ನೋಡೋಣ. ವೀರೇಂದ್ರ, ಈಗ ಇದು ಯಾವ ರೀತಿ ಲೆಕ್ಕಾಚಾರ ಅಂತಂದರೆ, ನೀವು ಸಮಾಧಾನ ಪಡಿಸ್ತೀವಿ, ಮನವೊಲಿಸ್ತೀವಿ, ಅಸಮಾಧಾನಗೊಂಡವರನ್ನ ಸಮಾಧಾನ ಮಾಡ್ತೀವಿ ಅಂತಂದ್ರೇನು? ಅಸಮಾಧಾನಗೊಂಡವರನ್ನ ಸಮಾಧಾನ ಮಾಡಬೇಕು ಅಂತಂದರೆ ಮಿನಿಸ್ಟರ್ನ ಮಾಡಬೇಕು. ಅದು ಸಾಧ್ಯ ಇದೆಯಾ? 33 ಜನ ಆಲ್ರೆಡಿ ಫಿಲ್ ಆಗಿದ್ದಾರೆ, ಇನ್ನು ಒಂದು ಸ್ಥಾನ ಉಳಿದಿದೆ. ಅದು ಮಹಿಳಾ ಕೋಟಾಗೆ ಅಂತ ಮೀಸಲಿಟ್ಬಿಟ್ರೆ ಇವರು ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿ ಏನು ಸಮಾಧಾನ ಮಾಡಿದ್ರು? ಯಶವಂತರಾಯಗೌಡ ಪಾಟೀಲ್ರನ್ನ ಹೆಂಗೆ ಸಮಾಧಾನ ಮಾಡ್ತಾರೆ? ಅಶೋಕ್ ಪಟ್ಟಣ ಅವ್ರನ್ನ ಹೆಂಗೆ ಸಮಾಧಾನ ಮಾಡ್ತಾರೆ? ಹಿಂಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ಸಮಾಧಾನ ಮಾಡೋದು ಈಸ್ ನಥಿಂಗ್ ಬಟ್ ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳೋದಾ? ಅವ್ರು ನಂಬಿಡ್ತಾರ? ಅವರು ಇವ್ರಿಗಿಂತ ಹೆಚ್ಚು ವರ್ಷ ರಾಜಕಾರಣದಲ್ಲಿದ್ದವರು. ಸಮಾಧಾನ ಮಾಡ್ತೀರಿ ಅಂದರೆ ಹೆಂಗೆ ಸಮಾಧಾನ ಮಾಡ್ತೀರಿ ಹೇಳ್ರಿ ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ ಅವರು. ಸೊ ಈಗ ಮೇನ್ಲಿ ವಿಚಾರ ಏನು, ಅಸಮಾಧಾನಗೊಂಡವ್ರು ಎಷ್ಟು ಜನ ಇದ್ದಾರೆ? ಒಂದು 40ಕ್ಕೂ ಹೆಚ್ಚು ಜಾಸ್ತಿ ಜನ ಇದ್ದಾರಾ? ಒಂದು 40ಕ್ಕೂ ಜಾಸ್ತಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ಖಾಲಿ ಇರೋದೆಷ್ಟು? ಹೆಂಗ್ ಸಮಾಧಾನ ಮಾಡ್ತಾರೆ ಇವರು ಅನ್ನುವಂಥದ್ದೇ ಪ್ರಶ್ನೆ. ಆಮೇಲೆ ಮುನಿಯಪ್ಪ ಅವ್ರ ಮಗಳನ್ನ ಮಿನಿಸ್ಟರ್ ಮಾಡಿಬಿಟ್ರೆ ಉಳಿದವರೆಲ್ಲ ಸಮಾಧಾನ ಆಗ್ಬಿಡ್ತಾರ? ನೈನಾ ಮೋಟಮ್ಮ ಇದ್ದಾರೆ, ರೂಪಕಲಾ ಶಶಿಧರ್ ಅವರು ಮಿನಿಸ್ಟರ್ ಆದರೆ ಅವರು ಮುನಿಸ್ಕೊಳ್ತಾರೆ. ಉಮಾಶ್ರೀ ಅವರು ನನಗೆ ಬೇಸರ ಆಗಿದೆ ಅಂತ ಓಡಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಅನ್ನಪೂರ್ಣ ತುಕಾರಾಮ್ ಅವರಿದ್ದಾರೆ, ಬಲ್ಕಿಸ್ ಬಾನು ಅವರಿದ್ದಾರೆ, ಆರತಿ ಕೃಷ್ಣ ಅವರಿದ್ದಾರೆ. ಇದು ಮಹಿಳಾ ಕೋಟ ಅಂತ ಹೇಳ್ತಾ ಇರೋದು ನಾನು. ಇವ್ರನ್ನ ಹೆಂಗೆ ಸಮಾಧಾನ ಮಾಡಿಸ್ತಾರೆ ಅನ್ನೋದು ಒಂದಾದ್ರೆ, ಈ ಕಡೆ ಈ ಬೇರೆಯವ್ರು ಏನು ಕಡಿಮೆ ಇಲ್ಲ, ಅವರು ಕೂಡ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ. ಅಶೋಕ್ ಪಟ್ಟಣ, ಯಶವಂತರಾಯಗೌಡ ಪಾಟೀಲ್ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಸಮಾಧಾನ ಪಡಿಸೋದಂದ್ರೆ ಹೆಂಗೆ? ಪಾಟೀಲ್ರೆ,
ಈಗ ನೀವು ಹೇಳಿದ ಹೆಸರುಗಳಲ್ಲೇ ಮಹಿಳಾ ಕೋಟದ್ದೇ ತಗೊಳ್ಳೋಣ. ನಯನಾ ಮೋಟಮ್ಮ, ಬಲ್ಕೀಸ್ ಬಾನು, ಅನ್ನಪೂರ್ಣ ತುಕಾರಾಮ್, ಇವರೆಲ್ಲ. ಈಗ ನಯನಾ ಮೋಟಮ್ಮ ಫಸ್ಟ್ ಟೈಮ್ MLA. ಅವ್ರು ಹೆಂಗೆ ಮಂತ್ರಿನೇ ಆಗಬೇಕು ಅಂಥೇಳಿ ಹೆಂಗೆ ಪಟ್ಟಿಟ್ಕೊಂಡು ನಿಲ್ತಾರೆ? ಕೇಳ್ಬೋದು, ಅವ್ರ ಹೆಸರುಗಳು ಬರಲೂಬೋದು, ನಾನು ಮಂತ್ರಿ ಮಾಡಲೇಬೇಕು ಅಂತ ಕೇಳಲಿಕ್ಕೆ. ಅದಕ್ಕೂ ಒಂದು ಬೇಸ್ ಅಂತ ಇರಬೇಕಲ್ಲ ಪಾಟೀಲ್ರೆ. ಹೌದು. ಅನ್ನಪೂರ್ಣ ತುಕಾರಾಮ್ ಫಸ್ಟ್ ಟೈಮ್ MLA ಆಗಿರೋದವರು. ಅವರ ಪತಿ ಆಗಿರ್ಬೋದು, ಅವ್ರ ಮಂತ್ರಿನೂ ಮಾಡಿದ್ರು ಹಿಂದೆ. ಏನು ಪಾಟೀಲ್ರೆ, ಈ ರೀತಿಯಲ್ಲೂ ಉತ್ತರ ಕೊಡೋದಿರುತ್ತೆ. ಹಾಗಾದರೆ ಈಗ ಸಮಾಧಾನ ಮಾಡೋಕ್ಕೆ ಇರುವಂಥ ದಾರಿಗಳು ಯಾವ್ಯಾವುದು ಅದನ್ನು ಹೇಳ್ತೀನಿ ಕೇಳಿ. ಈಗ ಸಂಗಮೇಶ್ವರ್ ಅವರು, BK ಸಂಗಮೇಶ್ವರ್, ಭದ್ರಾವತಿಯ ಶಾಸಕರು, ಅವರು ರಾಜೀನಾಮೆ ಪತ್ರ ರೆಡಿ ಮಾಡಿದ್ರು. ನಾವು ಕೂಡ ಅದನ್ನು ತೋರಿಸಿದ್ವಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ. ಹೌದಾ? ಅವ್ರು ಹೆಂಗೆ ಸಮಾಧಾನ ಆದರು? ಅವ್ರು ಕೇಳಿದ್ದೇನು ಗೊತ್ತಾ ಪಾಟೀಲ್ರೆ, ಸಂಗಮೇಶ್ವರ್ ಅವರು ಮುಖ್ಯಮಂತ್ರಿಗಳ ಜೊತೆ ಕೂತು ಸಮಾಧಾನ ಮಾಡಲಿಕ್ಕೆ ಸಂಧಾನಕ್ಕೆ ಅಂತಲೇ ಕರ್ಸ್ಕೊಂಡಂಥ ಮುಖ್ಯಮಂತ್ರಿಗಳ ಮುಂದೆ ಅವರ ಮೊಟ್ಟ ಮೊದಲ ಬೇಡಿಕೆ ಏನಿತ್ತು ಅಂದರೆ ಭದ್ರಾವತಿಯಲ್ಲಿ MPMನ ಓಪನ್ ಮಾಡಿಸಿ. ಯಾಕೆ ಭದ್ರಾವತಿಯಲ್ಲಿ MPM ಓಪನ್ ಮಾಡಿಸಿ ಅಂತ ಯಾಕೆ ಕೇಳ್ತಾರೆ? ಅದರಿಂದ ಅವ್ರಿಗೇನು ಲಾಭ ಪಾಟೀಲ್ರೆ ಗೊತ್ತಿರಲಿ. MPMಲ್ಲಿ ಕನಿಷ್ಠ ಓಪನ್ ಆದರೆ 5,000 ಕಾರ್ಮಿಕರು ಬರ್ತಾರೆ. 5,000 ಕಾರ್ಮಿಕರು ಬಂದರೆ ಅವರ ಕುಟುಂಬ ಅಂತ ಲೆಕ್ಕ ಹಾಕೊಂಡ್ರೆ 5 ಜನ ಅಂತ ಲೆಕ್ಕ ತಗೊಂಡ್ರೆ 25,000 ಓಟು. 25,000 ಓಟ್ ಇದೆಯಲ್ಲ ಭದ್ರಾವತಿಯಲ್ಲಿ, ಬರೀ 300 ಓಟು, 500 ಓಟು, 1000 ಓಟು, 1,500 ಓಟಲ್ಲಿ ಗೆಲ್ಲುವಂಥ ಸಂಗಮೇಶ್ವರ್ ಅವ್ರ ಪಾಲಿಗೆ 25,000 ಓಟು ಎಷ್ಟು ದೊಡ್ಡದು ಅಂದರೆ ಮೈಂಡ್ ಸೆಟ್ ಯಾವ ಕಡೆ ಇದೆ ಅಂದರೆ ಪಾಟೀಲ್ರೆ, ಈಗ ಎಲೆಕ್ಷನ್ ಕಡೆ ಟರ್ನ್ ಆಗಿದೆ. ಹಲವರು ತಮಗೆ ಅನುದಾನವನ್ನು ಕೊಡಿ ಇದನ್ನು ಕೇಳ್ತಾ ಇದ್ದಾರೆ. ಅಂದರೆ ಕೇವಲ ನೋಡಿ, ಮಂತ್ರಿ ಸ್ಥಾನ 1-2 ಕೊಡ್ಬೋದು. ನಿಗಮ ಮಂಡಳಿಗಳು ಭಾಳ ಈಗ ಲುಕ್ರೇಟಿವ್ ಅಂತೇಳಿ, ಅಂದರೆ ಭಾಳ ಪ್ರಮುಖವಾದ ನಿಗಮ ಮಂಡಳಿಗಳು ಅಂತೇಳಿ ಒಂದು 10, 15, 20 ಸಿಗ್ಬೋದು. 54ರಲ್ಲಿ ಈಗ ಉಳಿದಿರೋದು ಅದನ್ನು ಕೊಡ್ಬೋದು. ಅಷ್ಟಾದ್ಮೇಲೂ ಇನ್ನೂ ತಿರಲ್ವಲ್ಲಪ್ಪ ಅಂತ ಕೇಳಿದ್ರೆ, ಚುನಾವಣೆಯನ್ನು ಗುರಿಯಾಗಿ ಇಟ್ಕೊಂಡು ಈಗಲ್ಲ 28ರ ಚುನಾವಣೆನ ಗೆಲ್ಲಬೇಕಾಗಿದೆ. ಇನ್ನು 1 ವರ್ಷ ಅಷ್ಟೇ ನನಗೆ ಬಾಕಿ ಇರೋದು. 3 ವರ್ಷದಿಂದ ಏನೂ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ಜನ ಉಗಿತಾ ಇದ್ದಾರೆ. ಮೊದಲು ಅಭಿವೃದ್ಧಿ ಮಾಡೋಣ, ಮೊದಲು ನನಗೆ ಅನುದಾನ ಕೊಡಿ, ಇಷ್ಟು ಈ ಕೆಲಸ ಮಾಡಿಕೊಡಿ, ನನ್ನ ಕ್ಷೇತ್ರದ ಇದೊಂದು ಓಪನ್ ಆಗಬೇಕು, MPM ಓಪನ್ ಮಾಡಿಕೊಡಿ ಅಂತ ಕೇಳೋರು ಇರ್ತಾರೆ. ಇವನ್ ಈಗ ಅಸಮಾಧಾನಗೊಂಡವರು ಕೂಡ ಹೇಳ್ತಾ ಇರೋದೇನು, ಆಯ್ತು ಈಗ ಕೊಟ್ರೆ ಕೊಡಿ, ಬಿಟ್ರೆ ಬಿಡಿ, ನಿಮಗೆ ಜಾಸ್ತಿ ಒತ್ತಾಯ ಅಂತೂ ನಾವು ಮಾಡಲ್ಲ, ಯಾಕೆ ಕೊಡ್ಬೇಕು ಅನ್ನೋಂಥ ಕಾರಣವನ್ನು ನಾವು ಕೊಡ್ತಾ ಇದೀವಿ. ಕೊಡಲ್ವಾ? ಮುಂದೆ ಇದೆ 2027, 2028, ಕಾದ್ ನೋಡಿ ನಾವೇನಂತ ತೋರಿಸ್ತೀವಿ ಅನ್ನೋಂಥ ಮೆಸೇಜ್ ಕೊಡ್ತಿದ್ದಾರೆ ಅವ್ರಿಗೆ. ಅದ್ಯಾರು ಕೊಡ್ತಾ ಇರೋದು? ರಾಜಕಾರಣದಲ್ಲಿ ಕೇವಲ 5 ಬೆಟ್ಟು ಒಂದೇ ಥರ ಇದೆ ಬಿಟ್ರೆ ಪಾಟೀಲ್ರೆ, ಎಲ್ಲವೂ ಡಿಫ್ರೆಂಟ್ ಇದೆ. ಎಲ್ಲರೂ ಬೇರೆ ಬೇರೆ ಥರ ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು. ಈಗ ಕೆಲವರು ಇಲ್ಲಪ್ಪ ಇದೇ ಪಾರ್ಟಿಯಲ್ಲಿದ್ದು ನಾನು ಗೆದ್ಕೋಬೇಕು ಅನ್ನೋರು, ಇನ್ನು ಕೆಲವರು ಆಲ್ರೆಡಿ ಕಮಿಟ್ಮೆಂಟ್ ಆಗೋಗ್ಬಿಟ್ಟಿರುತ್ತೆ. ನಾವೇ ಎಷ್ಟು ಸರಿ ಸ್ಟೋರಿ ಮಾಡಿದೀವಲ್ಲ, JDS ಹೋಗೋಕ್ಕೆ ರೆಡಿ ಆಗಿ ನಿಂತಿರೋ ಟೀಮ್ ಇದೆ, BJPಗೆ ಹೋಗೋಕ್ಕೆ ರೆಡಿ ಆಗಿರುವಂಥ ಟೀಮ್ ಇದೆ. ಆ ಟೀಮ್ ಅವರು ನೀವು ಮಂತ್ರಿ ಪಟ್ಟ ಅಲ್ಲ, ಕಿರೀಟನೇ ತಲೆ ಮೇಲಿಟ್ಟರು, ಬಂಗಾರದ ಕಿರೀಟವನ್ನೇ ತಲೆ ಮೇಲಿಟ್ಟರು, ಅವ್ರು ಹೋಗೋರೆ ವಾಪಸ್ಸು. ಅಂಥವ್ರು ಇದ್ದಾರೆ. ಅಂಥವ್ರಿಗೆ ಈಗ ಏನಂತಾರೆ, ಮೊದಲು ಏನು ನಿಗಮ ಮಂಡಳಿ ಕೊಡ್ತೀನಿ ಅಂತೀರಾ, ನಂಗೆ ಬೇಡ, ಇಲ್ಲಪ್ಪ ನಿನ್ನ ಮಂತ್ರಿ ಮಾಡ್ತೀನಿ, ತಗೋ ಮಂತ್ರಿ ತಗೋ. ಏನು ಮಂತ್ರಿ ಕೊಟ್ಟರೆ ಆಗೋಯ್ತಾ? ಯಾವ ಖಾತೆ ಕೊಡ್ತೀರಿ? ಈ ಖಾತೆ ಕೊಡ್ದೆ, ಇಲ್ಲ ದೊಡ್ಡ ಖಾತೆ ಬೇಕು, ಆ ಖಾತೆ ಸಾಲದಿಲ್ಲ, ಇನ್ನೊಂದು ಖಾತೆ ನನಗೆ ಅಡಿಷನಲ್ ಆಗಿ ಕೊಡಬೇಕು. ಇವನ್ ಅಲ್ಲೂ ನಿಗಮ ಮಂಡಳಿಯಲ್ಲೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಬೇಕಂದ್ರೆ ಇವ್ರಿಗೆ ಏನ್ ಬೇಕು, ಹಟ್ಟಿ ಚಿನ್ನದ ಗಣಿನೇ ಬೇಕು. ಹಿಂಗಿರುತ್ತೆ ಪಾಟೀಲ್ರ. ಅಂದ್ರೆ 2 ತರ ಇರುತ್ತೆ. ಒಂದು ಹೋಗೋಕೆ ರೆಡಿ ಆಗಿರೋರು, ಇನ್ನೊಂದು ಇಲ್ಲೇ ಇರೋರು. ಸೊ ಅವರವರ ಆಧಾರಿತವಾಗಿ ಬೇಡಿಕೆಗಳು, ರಾಜಕಾರಣದ ಚೌಕಾಸಿ ಅಂತೀವಲ್ಲ, ಆ ಚೌಕಾಸಿಯ ಸಮಯ ಈಗ ನಡೀತಾ ಇದೆ ಪಾಟೀಲ್. ನೋಡೋಣ ಹಾಗಿದ್ರೆ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ವೀರೇಂದ್ರ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.